ನಮಸ್ಕಾರ. ಕೆರೆಬೇಟೆ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಮಲೆನಾಡಿನ ಸೊಬಗು ಇದ್ರಲ್ಲಿ ಕಾಣಿಸಿದೆ. ಹೀರೋ ಅಂಡ್ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ರಾಜ್ಗುರು ಅವರು ನಾವು ಡೊಳ್ಳು ಸಿನಿಮಾ ಶೂಟ್ ಮಾಡುವಾಗ ವಾಸ್ ದೇರ್ ವಿತ್ ಅಸ್ ಆಲ್ ದ ಟೈಮ್. ಅಂಡ್ ತುಂಬಾ ಒಳ್ಳೆ ಸಿನಿಮಾ. ನನಗೆ ಆಕ್ಚುಲಿ ಇವ್ರ ಮೇಲೆ ಕೋಪ ಬರ್ತಾ ಇತ್ತು, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದಷ್ಟು ಸೀಕ್ವೆನ್ಸ್ ಗಳಲ್ಲಿ. ಅದಾದ್ಮೇಲೆ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡ್ತಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ. ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನ ನೋಡಿ. ಅಂಡ್ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ತುಂಬಾ ಚೆನ್ನಾಗಿದೆ. ರಾಜ್ಗುರು ಸರ್ ಮುಂದೆ ಒಂದು ಒಳ್ಳೆ ನಿರ್ದೇಶಕರಾಗಿ ಗುರುತಿಸ್ಕೊಳ್ಳೋ ಎಲ್ಲಾ ಲಕ್ಷಣಗಳು ಇದೆ. ಸರ್ ಆಲ್ ದಿ ಬೆಸ್ಟ್ ಸರ್. ಅಂಡ್ ನಿಮ್ಗೂ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಮೇಡಮ್. ವೆರಿ ನೈಸ್. ಆಲ್ ದಿ ಬೆಸ್ಟ್. ಕೆರೆಬೇಟೆಗೆ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಕೆರೆಬೇಟೆ ತುಂಬಾ ಆ ಮಲೆನಾಡಿನ ಸೊಗಡು ಉಳಿಸ್ಕೊಂಡು ಬಂದಂತ ಅಪ್ಪಟ ಕನ್ನಡ ಮಣ್ಣಿನ ಕತೆ. ತುಂಬಾ ಅದ್ಭುತವಾಗಿ ಬಂದಿದೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ಹೇಳೋದಾದ್ರೆ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಏನಿದೆ, ಆ 30 ಮಿನಿಟ್ಸ್ ನೋಡಿದಾದ್ಮೇಲೆ ಇನ್ನೊಂದ್ಸಲ ಮೂವಿ ನೋಡೋಣ ಅಂತ ರಿಪಿಟೇಷನ್ ಮೋಡ್ ಬರುತ್ತಿದೆ. ಸೊ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ. ಮತ್ತೆ ರಾಜ್ಗುರು ಸರ್ ಹೇಳ್ಬೇಕಂದ್ರೆ ಪವನೋಡಿ ಸರ್ ಟೀಮ್ ಇದ್ದಾಗ ಖುಷಿ ಇತ್ತು. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಇದ್ದಾಗ ತುಂಬಾ ಅದ್ಭುತವಾದ ಮೂವಿ. ಅಂದ್ರೆ ಆ ಸೊಗಡು, ಭಾಷಾ ಸೊಗಡು ಮತ್ತೆ ಆ ಮಣ್ಣಿನ ಕತೆ ಇದಿಲ್ಲ, ತುಂಬಾ ಅದ್ಭುತವಾಗಿ ಕಟ್ಬಿಟ್ಟಿದ್ದಾರೆ ಸರ್. ಹೀರೋಯಿನ್ ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಕಟ್ಕೊಂಡಿದ್ದಾರೆ ನೈಜತೆನ. ಕೆರೆಬೇಟೆ ಇವೆಲ್ಲ ನಾವು ನೋಡಿಲ್ದೇ ಇರೋದು. ಸೊ ನೋಡಿದಾಗ ವಾವ್ ಅನ್ಸುತ್ತೆ. ಒಂದು ಅಲ್ಲಿನ ಗೊತ್ತಾಗುತ್ತೆ ಅಲ್ಲಿನ ನೈಜತೆ. ಆಕ್ಚುಲಿ ನಮಗೂ ಕೆರೆಬೇಟೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸಿನಿಮಾ ನೋಡೋದ್ಮೇಲೆ ಕೆರೆಬೇಟೆ ಅಂತ ಖುಷಿ ಆಗ್ತಿದೆ. ನಮ್ಮ ಮಣ್ಣಿನ ಕಲ್ಚರ್ ಮೂವಿ ಬಂದಿರೋದ್ರಿಂದ ಎಲ್ಲ ಖುಷಿ ಆಗುತ್ತೆ. ಒಂದು ಖುಷಿ ಆಗ್ತಿರೋ ವಿಷಯ ಏನಂದ್ರೆ ಜನ ಥಿಯೇಟರ್ ಬಂದು ಕನ್ನಡ ಕಥೆಗಳನ್ನ ಗೆಲ್ಲಿಸ್ಬೇಕು. ಎಸ್ಪೆಷಲಿ ಈ ರೀತಿ ಪ್ರಯತ್ನಗಳಾದಾಗ ಬನ್ನಿ ಈ ಮೂವಿಗೆ ಸಪೋರ್ಟ್ ಮಾಡಿ. So story actually